ನಮ್ಮ ತಿಲಕ್ ನಗರಲ್ಲಿ ಇಲ್ಲಿ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲರ ಜೊತೆಗೂ ಇದು ಭಾಗವಹಿಸೋದು ಅತ್ಯಂತ ಸಂತೋಷದ ವಿಷಯ. ನಿಮ್ಮ ಅರಮನೆಗೂ ಭಾಳ ನಿಕಟವಾದ ಸಂಬಂಧ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇದು ಒಂದು ವೈಯಕ್ತಿಕ ಈ ರಾಜಕೀಯ ವೃತ್ತ ಜೀವನದಲ್ಲೂ ಕೂಡ ಇನ್ನೂ ಹೆಚ್ಚಾಗಿ ಆ ಸಂಬಂಧ ಇನ್ನೂ ನಿಕಟವಾಗಬೇಕು ಅಂತ ನಮ್ಮ ಉದ್ದೇಶ. ಸೊ ಇವೆಲ್ಲ ಕೆಲಸದ ಮೂಲಕ ಸದಾ ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಪಾತ್ರವಾಗುವ ಮೂಲಕ ಇನ್ನೂ ಹತ್ತಿರವಾಗೋಣ. ಆತ್ಮೀಯ ಭಾವಸಾರ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಮಾಜದ ಇತರರಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮೈಸೂರಿನ ತಿಲಕ್ ನಗರ ಭಾವಸಾರ ಕ್ಷತ್ರಿಯ ಶ್ರೀ ಚಾಮುಂಡೇಶ್ವರಿ ಯುವಕ ಸಂಘದ ಆಶ್ರಯದಲ್ಲಿ ಜುಲೈ 9ರಿಂದ 3 ದಿನಗಳ ಆಷಾಢದ ಶ್ರೀ ಚಾಮುಂಡೇಶ್ವರಿ ಉತ್ಸವ ಐಚಪೂಜಾ ವಿಜೃಂಭಣೆಯಿಂದ ನೆರವೇರಿತು. ಜುಲೈ 9ರಂದು ಮಂಡಿಮೊಹಲ್ಲದ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ತಾಯಿ ಚಾಮುಂಡೇಶ್ವರಿಯ ಕಳಶ ಮೆರವಣಿಗೆ ಮೂಲಕ ತಿಲಕ್ ನಗರದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅಮ್ಮನವರ ಕಳಶ ಹೊತ್ತ ಬಾಲೆಯರು ಮೆರವಣಿಗೆಯಲ್ಲಿ ತೆರಳಿದರು. ಮೆರವಣಿಗೆಯ ಉದ್ದಕ್ಕೂ ಭಕ್ತಾದಿಗಳು ಪೂಜೆ ಸಲ್ಲಿಸಿದರು. ಬಳಿಕ ತಿಲಕ್ ನಗರದಲ್ಲಿ ಪ್ರತಿಷ್ಠಾಪಿಸಲಾದ ಕಳಶಕ್ಕೆ ವಿಶೇಷ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಪ್ರತಿಷ್ಠಾಪನೆಯ ಬಳಿಕ ಸೀಮಾ ರಂಪುರೆ ಮತ್ತು ತಂಡದವರಿಂದ ದೇವರ ನಾಮಸ್ಮರಣೆ ನಡೆಯಿತು. ನಂತರ ಸಂಜೆ ಆರತಿ ಕಾರ್ಯಕ್ರಮ ನೆರವೇರಿತು. ಅದೇ ದಿನ ಸಂಜೆ ಗಾನನಾಟ್ಯ ಕಲಾಕೇಂದ್ರ ವೃಂದದವರಿಂದ ಭರತನಾಟ್ಯ ಕಾರ್ಯಕ್ರಮ ಗಮನ ಸೆಳೆಯಿತು. ಜುಲೈ 10ರಂದು ರಾತ್ರಿ ಭಾವಸಾರ ಕ್ಷತ್ರಿಯ ಮಂಡಳಿ ಅಧ್ಯಕ್ಷ ಶಿವಾಜಿರಾವ್ ರಂಪೂರೆ ಮತ್ತು ಯುವಕರ ಭಕ್ತ ಮಂಡಳಿ ಅಧ್ಯಕ್ಷ ಗಂಗಾಧರ ಕುತ್ನಿಕರ್ ನೇತೃತ್ವದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ UPSC IFS ಪರೀಕ್ಷೆಯಲ್ಲಿ 33ನೇ ರ್ಯಾಂಕ್ ಗಳಿಸಿದ ಸಮಾಜದ ಕುಮಾರಿ ಸೌಮ್ಯ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮೈಸೂರು ಮತ್ತು ಮಡಿಕೇರಿ ಲೋಕಸಭಾ ಸದಸ್ಯ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ SSLC ಮತ್ತು PUC ವಿದ್ಯಾರ್ಥಿನಿಯರಿಗೆ ಹಾಗೂ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುವವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಸಮಾರಂಭದಲ್ಲಿ ಭಾವಸಾರ ಕ್ಷತ್ರಿಯ ಪದವೀಧರ ಸಂಘದ ನಿಕಟಪೂರ್ವ ಅಧ್ಯಕ್ಷ S. ಶಂಕರ್ರಾವ್ ಅಂಚಳಕರ್, ಭಾವಸಾರ ಕ್ಷತ್ರಿಯ ಮಂಡಳಿ ಉಪಾಧ್ಯಕ್ಷ ಸುಭಾಷ್ ಪತಂಗೆ, ಕಾರ್ಯದರ್ಶಿ S. ರಾಕೇಶ್ ನಾಯಕ್, ಭಾವಸಾರ ಕ್ಷತ್ರಿಯ ವಧುವರರ ಸಮಾವೇಶದ ಮುಖ್ಯಸ್ಥ ರಮೇಶ್ ನಾಜರೆ, ಮೈಸೂರು ಮಹಾನಗರ ಪಾಲಿಕೆ ಸದಸ್ಯ ರಂಗಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಪ್ರತಿಭಾ ಪುರಸ್ಕಾರ ವಿತರಿಸಿ ಮಾತನಾಡಿದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಅದರ ಜೊತೆಗೆ ಸತತ 3ನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಭಾರತದಲ್ಲಿ ಇದು ಒಂದು ದಾಖಲೆ. ಪ್ರಧಾನಮಂತ್ರಿ ನೆಹರು ಆಗಿದ ನಂತರ ಅಂದಿನ ಕಾಲದ ವ್ಯವಸ್ಥೆನೇ ಬೇರೆ, ಅಂದಿನ ಕಾಲದ ವಾತಾವರಣವೇ ಬೇರೆ. ಆಧುನಿಕ ಕಾಲದಲ್ಲಿ ಇದು ನಿಜವಾದ ಒಂದು ದೊಡ್ಡ ದಾಖಲೆ. ಅವರ 10 ವರ್ಷದಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಭಾರತಕ್ಕೆ, ಅದು ಈ ಫಲಿತಾಂಶನೇ ಸಾಕ್ಷಿ ಅಂತ ಹೇಳ್ತಾ, 5 ಸಚಿವ ಸ್ಥಾನ ನಮ್ಮ ಕರ್ನಾಟಕಕ್ಕೂ ಸಿಕ್ಕಿರುವಂಥದ್ದು ನಿಜವಾಗ್ಲೂ ಒಂದು ದೊಡ್ಡ ಸೌಭಾಗ್ಯ. ಇದು ಕರ್ನಾಟಕದಲ್ಲಿರುವ ಒಂದು ಆಡಳಿತಗಾರರು ಮತ್ತು ನಮ್ಮಲ್ಲಿರೋ ಸಾಮರ್ಥ್ಯವನ್ನು ಗುರುತಿಸಿ ಈ ಒಂದು ಹುದ್ದೆಯನ್ನು ಕೊಟ್ಟಿರೋದು ನಮಗೆ. ಸೊ ಇದು ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಭಾಳ ಒಳ್ಳೆಯದಾಗುತ್ತೆ. ನಮ್ಮ ಮೈಸೂರು ಕೊಡಗು ಕ್ಷೇತ್ರಕ್ಕೂ ಕೂಡ ಭಾಳ ಒಳ್ಳೆಯದೇ ಆಗುತ್ತೆ ಅಂತ ಭಾವಿಸ್ತಾ, ನಮ್ಮ ತಿಲಕ್ ನಗರಲ್ಲಿ ಇಲ್ಲಿ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲರ ಜೊತೆಗೂ ಇದು ಭಾಗವಹಿಸೋದು ಅತ್ಯಂತ ಸಂತೋಷದ ವಿಷಯ. ನಿಮ್ಮ ಅರಮನೆಗೂ ಭಾಳ ನಿಕಟವಾದ ಸಂಬಂಧ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇದು ಒಂದು ವೈಯಕ್ತಿಕ ಈ ರಾಜಕೀಯ ವೃತ್ತ ಜೀವನದಲ್ಲೂ ಕೂಡ ಇನ್ನೂ ಹೆಚ್ಚಾಗಿ ಆ ಸಂಬಂಧ ಇನ್ನೂ ನಿಕಟವಾಗಬೇಕು ಅಂತ ನಮ್ಮ ಉದ್ದೇಶ. ಸೊ ಇವೆಲ್ಲ ಕೆಲಸದ ಮೂಲಕ ಸದಾ ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ
ಪಾತ್ರವಾಗುವ ಮೂಲಕ ಇನ್ನೂ ಹತ್ತಿರವಾಗೋಣ ಅಂತ ಹೇಳ್ತಾ ಇವತ್ತು ತಾವು ಆಹ್ವಾನಿಸಬೇಕಾದ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಜುಲೈ 11ರಂದು 3ನೇ ದಿನದ ಕಾರ್ಯಕ್ರಮದಲ್ಲಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಮಡಿಲು ತುಂಬುವ ಓಟಿ ಕಾರ್ಯಕ್ರಮವನ್ನು, ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಸಂಜೆ ಚಾಮುಂಡೇಶ್ವರಿ ದೇವಿಗೆ ಮಂಗಳಾರತಿ ನಡೆಸಿ ದೇವಿಯನ್ನು ವಿಸರ್ಜಿಸುವ ಮೂಲಕ ಭಕ್ತಿಪೂರ್ವಕವಾಗಿ ಬೀಳ್ಕೊಡಲಾಯಿತು. 3 ದಿನದ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ಯುವಕ ಭಕ್ತ ಮಂಡಳಿಯ ಕಾರ್ಯದರ್ಶಿ ಹರೀಶ್ ಗುಜ್ಜರ್ ಮತ್ತು ಕಿರಣ್ ಕಾಂಗೋಕರ್, ರಾಘವೇಂದ್ರ ಕುತ್ನಿಕರ್, ಮಂಜುನಾಥ್ ಕುತ್ನಿಕರ್, ರವಿ ದೊಂಗಡೆ, ನಂದನ್ ಗುಜ್ಜರ್, ಗಣೇಶ್ ಕುತ್ನಿಕರ್, ರಾಜೇಶ್ ಕುತ್ನಿಕರ್, ಸುರೇಶ್ ಕುತ್ನಿಕರ್, ಶೋಭಾ ಕುತ್ನಿಕರ್, ನಂದಿನಿ ಕುತ್ನಿಕರ್, ಅರ್ಚನಾ ಕಾಂಗೋಕರ್ ಇನ್ನಿತರರು ಭಾಗವಹಿಸಿದ್ದರು. 3 ದಿನದ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಬಡಾವಣೆಯ ಎಲ್ಲ ಯುವಕ ಯುವತಿಯರು, ಮಹಿಳೆಯರು ಮತ್ತು ಎಲ್ಲರಿಗೂ ಭಾವಸಾರ ಕ್ಷತ್ರಿಯ ಮಂಡಳಿ ಅಧ್ಯಕ್ಷ ಶ್ರೀ ಶಿವಾಜಿರಾವ್ ರಂಪೂರೆ ಮತ್ತು ಭಕ್ತ ಮಂಡಳಿ ಅಧ್ಯಕ್ಷ ಗಂಗಾಧರ ಕುತ್ನಿಕರ್ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ.